ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌತಮ್ ಚಂದ್ರ, ನೇಕೆಡ್ ಚಿತ್ರದ ನಿರ್ದೇಶಕ ಹಾಗೂ ನಿರ್ಮಾಪಕ. ನಮಸ್ಕಾರ, ನನ್ನ ಹೆಸರು ಆಶೀಶ್ ಅಂತ. ಹಲೋ, ಮೈ ಸೆಲ್ಫ್ ಅಭಿ. ನಾನು ಆಶೀಶ್ ಇಬ್ಬರು ಈ ಮೂವಿಗೆ DOP ಆಗಿ ವರ್ಕ್ ಮಾಡಿದ್ವಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಭುವನ ಗೌಡ ಅಂತ. ನಾನು ನೇಕೆಡ್ ಅನ್ನೋ ಶಾರ್ಟ್ ಮೂವಿಯಲ್ಲಿ ಸಾಕ್ಷಿ ರೋಲ್ ಮಾಡಿದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ. ಈ ನೇಕೆಡ್ ಅನ್ನೋ ಶಾರ್ಟ್ ಮೂವಿಗೆ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಹಾಗೆ ಕೂಡ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಹಾಯ್, ನಮಸ್ತೆ. ನನ್ನ ಹೆಸರು ವಿಮರ್ಶ್ ಅಂತ ಹೇಳಿ. ನಾನು ನೇಕೆಡ್ ಶಾರ್ಟ್ ಫಿಲ್ಮ್ಗೆ ಮಾರ್ಕೆಟಿಂಗ್ ಹೆಡ್ ಆಗಿ ಹಾಗೆಯೇ ಇದರಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಮಣಿಕಂಠ. ಈ ನೇಕೆಡ್ ಶಾರ್ಟ್ ಫಿಲಮ್ಗೆ ಮಾರ್ಕೆಟಿಂಗ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ ಮತ್ತು ಆ್ಯಕ್ಟ್ ಮಾಡಿದ್ದೀನಿ. ಸೊ ಇದು ಶಾರ್ಟ್ ಫಿಲ್ಮ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ನಾವು ಲಾಸ್ಟು ಡಿಸೆಂಬರು. ಆ್ಯಕ್ಚುಲಿ ಅವಾಗ ಸ್ಟಾರ್ಟ್ ಮಾಡಿದ್ದು ನಾವು ಎಲ್ಲ ಸ್ಕ್ರಿಪ್ಟಿಂಗು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಬರ್ತಾ ಒಂದು ವರ್ಷ ಆಗಿತ್ತು. ಸೊ ಒಂದು ಕೊರೋನಾ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದು ತುಂಬ ಹಾಂಟ್ ಮಾಡ್ತಾಯಿತ್ತು ನನಗೆ. ಸೊ ತುಂಬ ಕಾಡಿದ್ರಿಂದ ಅದ್ರ ಮೇಲೆ ಏನಾದರೂ ಬರೆಯೋಣ ಅಂತ ನಾನು ಐ ಸ್ಟಾರ್ಟೆಡ್ ರೈಟಿಂಗ್ ದ ಸ್ಕ್ರಿಪ್ಟ್. ಸೊ ಸ್ಕ್ರಿಪ್ಟ್ ಎಲ್ಲ ಲಾಕ್ ಆದಮೇಲೆ ನಾನು ಇಡೀ ಟೀಮ್ನ ಕರೆದ್ಬಿಟ್ಟು ನಮ್ಮ ಆಫೀಸಲ್ಲಿ ಆಗ ಒಂದು ಆಫೀಸ್ ಇತ್ತು. ಸೊ ಆಫೀಸಲ್ಲಿ ಕರೆದು ನರೇಷನ್ ಕೊಟ್ಟೆ. 3 ಮಿನಿಟ್ಸ್ ನರೇಷನ್ ಕೊಟ್ಟೆ. ಫಸ್ಟ್ 3 ಮಿನಿಟ್ಸ್ ಏನು ಬರುತ್ತೆ, ನಮ್ಮದು ಶಾರ್ಟ್ ಫಿಲ್ಮ್ ಡ್ಯೂರೇಷನ್ ಬಂದು 20 ಮಿನಿಟ್ಸ್ ಇದೆ. ಸೊ ಫಸ್ಟ್ 2 to 3 ಮಿನಿಟ್ಸ್ ನಾನು ಏನಾಗುತ್ತೆ ಅನ್ನೋದನ್ನು 2 ಸೀನ್ಸ್ ಇದೆ. ಸೊ ಆ 2 ಸೀನ್ಸ್ನ ನಾನು ನರೇಷನ್ ಕೊಟ್ಟೆ. ನನಗೆ ಫಸ್ಟ್ ಸ್ಟೋರಿ ಕೇಳಿದಾಗ ಈ ಥರ ಇದೆಯಲ್ಲ, ಏನು ಇದು ಜನಕ್ಕೆ ಇಷ್ಟ ಆಗುತ್ತಾ, ಅಂದರೆ ಲೈಕ್ ಅಡಲ್ಟ್ ಮೂವಿ ಏನಾದರೂ ಮಾಡ್ತಾ ಇದ್ದಾರಾ ಅಂತ ಅನ್ನಿಸ್ತು ನನಗೆ. ಸೊ ಆಗ ನಾನು 1 ನಿಮಿಷ ವೆಯ್ಟ್ ಮಾಡಿ ನಾನು ಫುಲ್ಲು ಫಿಲಮ್ ನರೇಷನ್ ಕೊಡ್ತೀನಿ, ಆಮೇಲೆ ನೀವು ಡಿಸೈಡ್ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಟೈಟಲ್ ಕೇಳಿಬಿಟ್ಟು ಅವರು ಗಾಬರಿ ಆಗಿಬಿಟ್ರು, ಏನಿದು ನೀನು ಮಾಡ್ತಿರೋದ ಅದು ಡೈರೆಕ್ಷನ್ನು, ಯೂಶಲಿ ನೀನು ಈ ಥರ ಮಾಡಲ್ವಲ್ಲ, ಯೂಶಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಅಂತ ಬರೀತೀಯಾ? ಯಾಕಂದರೆ ನಂದು ಪ್ರೀವಿಯಸ್ ಒಂದಷ್ಟು ಶಾರ್ಟ್ ಫಿಲಮ್ಸ್ ಎಲ್ಲ ಆಲ್ಮೋಸ್ಟ್ ಆರ್ಟಿಸ್ಟಿಕ್ ಫಿಲಮ್ಸ್ ಆಗಿತ್ತು. ಕಲಾವಿದ ಅಂತ ಮತ್ತು ಐ ಆಮ್ ಸಾರಿ ಅಂತ, ಅದೆಲ್ಲ ಒಂದಷ್ಟು ಫಿಲಮ್ ಫೆಸ್ಟಿವಲ್ಸಲ್ಲೆಲ್ಲ ಚೆನ್ನಾಗಾಗಿತ್ತು. ಬಟ್ ದೆನ್ ನಾರ್ಮಲ್ ಆಡಿಯನ್ಸ್ಗೆ ಅಷ್ಟು ರೀಚ್ ಆಗಿರಲಿಲ್ಲ. ಸೊ ನಾನು ಈ ಸತಿ ಓಕೆ ಇನ್ನು ಸಾಕು, ಫೆಸ್ಟಿವಲ್ಸ್ಗೆ ಅಂತ ಸಿನಿಮಾ ಮಾಡೋದು ಸಾಕು, ಒಂದು ಸ್ವಲ್ಪ ಕಮರ್ಷಿಯಲ್ ಅಪ್ರೋಚ್ ಇಟ್ಕೊಂಡು ಪ್ರತಿಯೊಬ್ಬ ಆಡಿಯನ್ಸ್ಗೂ ರೀಚ್ ಆಗೋ ಥರ ಏನಾದರೂ ಬರೆಯೋಣ ಅಂತ. ಸೊ ದಟ್ಸ್ ಹೌ ನೇಕೆಡ್ ಅನ್ನೋ ಒಂದು ಸ್ಕ್ರಿಪ್ಟ್ ಬಂತು. ಸೊ ಡಿಸ್ಕಸ್ ಮಾಡೋದು ತುಂಬಾ ಇಷ್ಟ ಆಯಿತು ನನಗೆ. ಸೊ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಈಗಿನ ಜನ್ರೇಷನ್ಗೆ ಇದು ಲೈಕ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ಇದು ಲೈಕ್ ಅವರು ಹೇಳಿದಾಗ ಇದು ಬೆಂಗಳೂರಲ್ಲಿ ನಡೆದಂಥ ಒಂದು ನೈಜ ಘಟನೆ ಆಗಿರೋದ್ರಿಂದ ಇದು ಎಲ್ರಿಗೂ ರೀಚ್ ಆಗುತ್ತೆ ಅಂತ ಅನ್ನಿಸ್ತು. ಅವ್ರು ಬಂದು ನನಗೆ ಈ ಕತೆ ಹೇಳಿದಾಗ ನಾನು ಈ ಪಾರ್ಟ್ ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟ್ ಇತ್ತು ಇದು ಮಾಡೋದಕ್ಕೆ. ಬಟ್ ನಮ್ಮಣ್ಣ ನಿನ್ನ ಕೈಲಿ ಆಗಲ್ಲ, ಬೇಡ, ನಾನು ಬೇರೆ ಯಾರನ್ನಾದರೂ ಇದು ಮಾಡ್ತೀನಿ ಅಂದ್ಬಿಟ್ಟು ಆಡಿಷನ್ ಕರೆದ್ರು. ನಾವು ಅಲ್ಲಿಂದ ಆ್ಯಕ್ಟರ್ಸ್ನ ಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅವ್ರ ಸ್ಕ್ರೀನ್ ಟೆಸ್ಟಿಂಗ್ ನಡೀತಾ ಇತ್ತು. ಎಲ್ಲ ಓಕೆ ಆದಮೇಲೆ ಇನ್ನೇನು ನಾಳೆ ಶೂಟು ಅಂದಾಗ ಅವರು ಯಾವುದೋ ಒಂದು ರೀಸನ್ಸ್ ಹೇಳಿಬಿಟ್ಟು ಅವರು ಬರ್ತಾ ಇರಲಿಲ್ಲ. ಮೇ ಬಿ ನನಗನ್ಸಿದ ಮಟ್ಟಿಗೆ ಅಂದರೆ ನಾವು ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ, ನಮ್ಮ ಟೀಮ್ ಅಷ್ಟು ಇದು ತೊಗೊತಿದ್ದಿಲ್ಲ, ತುಂಬ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾಯಿದ್ರು. ಸೊ ಆವಾಗ ನನಗೆ ಸ್ವಲ್ಪ ಖುಷಿ ಆಯಿತು, ನನಗೆ ಈ ರೋಲ್ ಸಿಗ್ಬಹುದೇನೋ ಅಂತ. ನಾನು ಮತ್ತೆ ಹೋಗಿ ಅವ್ರನ್ನ ಕೇಳಿದೆ, ನಾನು ಈ ಪಾರ್ಟ್ ಮಾಡ್ಬೋದಾ, ಈ ರೋಲ್ ನಾನು ಟ್ರೈ ಮಾಡಲಾ ಅಂತ. ಅವರು ಇಲ್ಲ, ನಿನ್ನ ಕೈಲಿ ಆಗಲ್ಲ ಅನಿಸುತ್ತೆ, ಬೇಡ, ಸುಮ್ಮನೆ ರಿಸ್ಕ್ ಯಾಕೆ ಅಂತ ಹೇಳಿದ್ರು, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಬೇಡ ಅಂತ ಹೇಳಿದ್ರು. ಬಟ್ ನಾನು ಒಂದು ಚಾನ್ಸ್ ಕೊಟ್ಟು ನೋಡಿ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲ ಅಂದರೆ ಬೇಡ ಅಂತ ಹೇಳಿದೆ. ಸೊ ಆವಾಗ ಅವರು ಓಕೆ ನೀವು ಟ್ರೈ ಮಾಡಿ ಕಲಿತು ಹೇಳಿ ಡೈಲಾಗ್ಸ್ ಅಂತ 2 days ಏನೋ ಟೈಮ್ ಕೊಟ್ಟಿದ್ದರು. ಆ್ಯಂಡ್ ನಾನು ಟ್ರೈ ಮಾಡಿದೆ. ಸೊ ಆವಾಗ ಅವರು ಚೆನ್ನಾಗಿ ಬಂದಿದೆ. ಸೊ ಫೈನಲಿ ಹಾಗೋ ಈಗೋ ಭುವನ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ನೀಟಾಗಿ ವರ್ಕ್ಶಾಪ್ ಎಲ್ಲ ಮಾಡಿ ಆಲ್ಮೋಸ್ಟ್ ಒಂದು 5 to 6 days ನೀಟಾಗಿ ಕ್ಯಾರೆಕ್ಟರ್ ಹೆಂಗಿರಬೇಕು, ಆ ಕ್ಯಾರೆಕ್ಟರ್ ಶೇಡ್ಸ್ ಏನು, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ ವರ್ಕ್ಶಾಪ್ ಮಾಡಿದಾಗ ಶಿ ರಿಯಲಿ ಪುಲ್ಡ್ ಇಟ್ ಆಫ್ ವೆಲ್. ಪ್ರತಿಯೊಂದು ಸೀನು ಅಷ್ಟೇ ಅವ್ರು ನನಗೆ ಹೇಗೆ ಮಾಡಬೇಕು ಅಂತ ಟ್ರೈನ್ ಮಾಡಿ ತೋರಿಸ್ತಿದ್ರು. ಹೀಗಿರಬೇಕು ಈ ಸೀನು, ಇದೇ ಥರ ಬರಬೇಕು, ಆ ಥರ ಹೇಳಿ ನಂಗೆ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು, ತುಂಬ ಚೆನ್ನಾಗಿ ತೋರಿಸಿ ಹೇಳ್ಕೊಡ್ತಿದ್ರು. ಬೀಯಿಂಗ್ ಅ ನಾನ್ ಆ್ಯಕ್ಟರ್ ಈ ಸೀನ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಬಿಕಾಸ್ ಆಫ್ ದ ಡೈರೆಕ್ಟರ್ ಗೌತಮ್ ನನಗೆ ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ. ಯಾಕಂದರೆ ಅವ್ರು ನನಗೆ ಪ್ರತಿಯೊಂದು ಮಾಡಿ ತೋರಿಸ್ತಿದ್ರು, ಸೀನ್ ಮಾಡಿ ತೋರಿಸ್ತಿದ್ರು. ನಾನು ಸ್ಟಿಲ್ ಫೋಟೋಗ್ರಾಫರು. ಸೊ ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಇದು ಸ್ವಲ್ಪ ಕಷ್ಟ ಆಯಿತು ಶೂಟ್ ಮಾಡಲಿಕ್ಕೆ. ಯಾಕಂದರೆ ನಾನು ಯಾವತ್ತೂ ವಿಡಿಯೋ ಶೂಟ್ ಮಾಡಿರಲಿಲ್ಲ. ನಾನು ಸ್ಟೀಲ್ ಫೋಟೋಗ್ರಫಿ ಅಥವಾ ಸ್ಟೀಲ್ ವಿಡಿಯೋನ ತೆಗಿತಾ ಇದ್ದೆ. ಸೊ ಆ್ಯಕ್ಚುಲಿ ಗೌತಮ್ದವ್ರಿಗೆ ಸ್ವಲ್ಪ ಮೂವ್ಮೆಂಟ್ಸ್ ಬೇಕಾಗಿತ್ತು, ಸ್ವಲ್ಪ ಟ್ರ್ಯಾಕ್ ಇನ್ ಟ್ರ್ಯಾಕ್ ಔಟು ಅಥವಾ ಪ್ಯಾನು, ಅದು ಸ್ವಲ್ಪ ನಂಗೆ ಅಷ್ಟು ನಾಲೆಜ್ ಇರಲಿಲ್ಲ. ಆದರೆ ನಾನು
ಈ ಫಿಲ್ಮ್ ಬಂದ ತಕ್ಷಣ ನಂಗೆ ತುಂಬ ನಾಲೆಜ್ ಸಿಕ್ತು, ಹೆಂಗೆ ಏನು ಸಿನಿಮಾಟೋಗ್ರಫಿ ಹೆಂಗೆ ಏನೆಲ್ಲ ಮಾಡ್ತಾರಂತ. ಇದು ಆಲ್ರೆಡಿ ಸ್ಕ್ರಿಪ್ಟಿಂಗಲ್ಲೇ ನಮ್ಗೆ ಶೂಟಿಂಗ್ದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಯಿದ್ವಿ. ಪ್ರತಿಯೊಂದು ಆ್ಯಂಗಲ್ ಆಗಲಿ, ಕ್ಯಾಮ್ರಾ ಆಗಲಿ, ಲೈಟ್ಸ್ ಆಗಲಿ. ಇನಿಷಿಯಲಿ ಈ ಫಿಲಮ್ ಸ್ಟಾರ್ಟ್ ಮಾಡಿದಾಗ ನಾನೊಂದು 25,000 to 30,000 ಒಳಗಡೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದು. ಬಟ್ ಹೋಗ್ತಾ ಹೋಗ್ತಾ ಬಜೆಟ್ ತೀರಾ ಜಾಸ್ತಿ ಆಯಿತು. ಬಜೆಟ್ ಬಂದುಬಿಟ್ಟು ನಮ್ಮದ್ರ ಗೌತಮ್ ಹತ್ರ ಒಂದು 2,000 ಇತ್ತು. 2,000 ಅಂದರೆ ನಮಗೇನು ಪ್ಲ್ಯಾನ್ ಇತ್ತು ಅಂದರೆ ಒಂದು 20 ಅಥವಾ 30,000 ಮುಗಿಸ್ಬೇಕಂತ ಪ್ಲ್ಯಾನ್ ಹಾಕಿದ್ವಿ. ಸೊ ಅದೇನಾಯ್ತು ಅಂದರೆ 10ರಷ್ಟು ಜಾಸ್ತಿ ಆಗ್ತಾ ಹೋಯಿತು. ಸೊ ಇನ್ನೊಂದು ಏನಂದರೆ ಲೊಕೇಶನ್ ಅಂದರೆ ನಮಗೆ ತುಂಬ ಕಷ್ಟ ಆಗ್ತಿತ್ತು. ಅದು ಬೆಂಗಳೂರಲ್ಲಿ ಕಮರ್ಷಿಯಲ್ ಆಗಿದ್ದರಿಂದ ಅದರ ಜಾಸ್ತಿ ದುಡ್ಡು ಕೇಳ್ತಾ ಇದ್ರು. ನಮಗೆ ಬಜೆಟ್ ಕಡಿಮೆ ಇರೋದ್ರಿಂದ ನಮಗೆ ತುಂಬ ಕಷ್ಟ ಆಗ್ತಿತ್ತು. ಆ್ಯಂಡ್ ಯಾರ್ಯಾರು ಇದರಲ್ಲಿ ಲೊಕೇಶನ್ಸ್ ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಅವ್ರಿಗೆ ನಮಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಶೂಟಿಂಗ್ ಮಾತ್ರ ತುಂಬ ಸಖತ್ತಾಗಿತ್ತು, ಮಜಾ ಬಂತು. ಆ್ಯಂಡ್ ವಿ ಲಿಟ್ರಲಿ ಎಂಜಾಯ್ಡ್ ಇಟ್. ಮೇನ್ ಥಿಂಗ್ ಶೂಟ್ ಟೈಮಲ್ಲಿ ಅಂತೂ ಸಮ್ಟೈಮ್ಸ್ ನನ್ನ ಕಡೆಯಿಂದ ಫಾಲ್ಟ್ ಆಯಿತು, ಟೈಮಿಗೆ ಅಟೆಂಡ್ ಆಗ್ತಿರಲಿಲ್ಲ. ಅದಕ್ಕಾಗಿ ನೆಕ್ಸ್ಟಿಂದ ಏನು ಮಾಡಿಬಿಟ್ರು ಗೌತಮ್ ಅವರು, ಶೂಟ್ ಯಾವಾಗಲೂ ಮಧ್ಯಾಹ್ನ ಇದೆ ಅಂದರೆ ಅವ್ರು ಯಾವಾಗಲೂ ಬೆಳಗ್ಗೆನೇ ಫೋನ್ ಮಾಡಿ ಕರ್ಸ್ಕೊಂಡು ಬಿಡ್ತಾಯಿದ್ರು. ಅದಾದಮೇಲೆ ಮತ್ತೆ ಮಧ್ಯಾಹ್ನದಿಂದ ಶೂಟ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ವಿ. ಆದರೆ ಅವ್ರು ಬೈತಾ ಇರಲಿಲ್ಲ, ಐ ಮೀನ್ ಅಗ್ರೆಸಿವ್ನೆಸ್ ಇಲ್ಲ. ಅವರು ನೀಟಾಗಿ ನಗ್ನಾಗ್ತಾನೆ ನಮಗೆಲ್ಲ ಫುಲ್ ಕ್ಲಾಸ್ ತೊಗೊತಿದ್ರು ಎಲ್ಲರಿಗೂ, ಆ್ಯಕ್ಟರ್ಸ್ಗಾಗಲಿ ನಮಗಾಗಲಿ. ಆ್ಯಂಡ್ ಆಗ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ತುಂಬ ಕಷ್ಟ ಆಗ್ತಿತ್ತು. ಅಂದರೆ ಎರಡೂ ಬ್ಯಾಲೆನ್ಸ್ ಮಾಡೋದು ಇಟ್ ವಾಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ಈ ಕಡೆ ಕ್ರಿಯೇಟಿವ್ಲಿ ತಲೆ ಓಡ್ತಿರಲಿಲ್ಲ, ಫೈನಾನ್ಷಿಯಲ್ ಬರ್ಡನ್ಸ್ ಜಾಸ್ತಿ ಆದಾಗ ನನ್ನಲ್ಲಿ ಕಾಣಿಸ್ತಿತ್ತು ಆ ಪ್ರೆಷರ್. ಸೊ ಆ ಟೈಮಲ್ಲಿ ಅವರು ನೀವು ಏನು ತಲೆ ಕೆಡಿಸ್ಕೊಬಿಡಿ, ನಿಮ್ಗೇನಾದರೂ ದುಡ್ಡು ಬೇಕಿದ್ರೆ ನಾವು ಸಪೋರ್ಟಾಗಿ ನಿಂತ್ಕೋತೀವಿ ಅಂತ ಹೇಳಿದ್ರು ವಿಮರ್ಶ್ ಮತ್ತು ವೆಂಕಟೇಶ್ ಆ್ಯಂಡ್ ಅಭಿ ಕೂಡ. ಸೊ ಅಂದರೆ ಅವ್ರು ಇದ್ದಾರೆ ಅಂತ ಒಂದು ಸ್ವಲ್ಪ ಧೈರ್ಯ ಆಯಿತು. ಅವ್ರ ಸಪೋರ್ಟ್ ತೊಗೊಳ್ದೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಸ್ವಾರ್ಥದಿಂದ ಹಾಗೋ ಈಗೋ ಐ ಸಮ್ಹೌ ಪುಲ್ಡ್ ಇಟ್ ಆಫ್. ನೈಟ್ ಶೂಟ್ ಬಂದುಬಿಟ್ಟು ನಮ್ಗೆ ತುಂಬ ಪ್ಲ್ಯಾನ್ ಮಾಡ್ಕೊಂಡು ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟು ತುಂಬ ಸೈಲೆಂಟಾಗಿ ಮಾಡಬೇಕಾಯ್ತು. ಯಾಕಂತ ಸುತ್ತಮುತ್ತ ಇರೋರೆಲ್ಲ ಮನೆ ಫ್ಯಾಮ್ಲೀಸ್ ಇದ್ವು. ಆ್ಯಂಡ್ ಸೌಂಡ್ಸ್ ಮಾಡಿಬಿಟ್ರೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಆದಷ್ಟು ತುಂಬ ಸೈಲೆಂಟಾಗಿ ಮಾತಾಡ್ಕೊಳ್ಳೋದು, ಹತ್ತಿರ ಹೋಗ್ಬಿಟ್ಟು ಕಿವಿಯಲ್ಲಿ ಏನೋ ಒಂದು ಹೇಳೋದು, ಐ ಮೀನ್ ಈ ಶಾಟ್ ಈ ಥರ ಬೇಕು ಅಂತ ಗೌತಮ್ ಅವ್ರು ನಮ್ಗೆ ಹೇಳೋದು. ನಾವು ಅದೇ ಥರ ಲೈಟಾಗಿ ಡಿಸ್ಕಸ್ ಮಾಡಿಕೊಂಡು ಶೂಟ್ ಮಾಡಿಕೊಂಡು, ಈ ಶೂಟ್ಸಲ್ಲಿ ಕಾಮನಾಗಿ ಬಂದುಬಿಟ್ಟು ನಿಯಾನ್ ಲೈಟಿಂಗ್ ಯೂಸ್ ಮಾಡಿದಾಗ ಪರ್ಟಿಕ್ಯುಲರ್ ಈ ಟಿಂಟೇ ಬೇಕು ಅಂತೇಳಿ ಅದಕ್ಕೆ ಫಿಲ್ಟರ್ಸ್ ಎಲ್ಲ ತರಿಸ್ಕೊಂಡು ಟೆಕ್ನಿಕಲಿ ಆ್ಯಕ್ಚುಲಿ ವಿ ಹ್ಯಾಡ್ 2 ಕ್ಯಾಮ್ರಾಸ್. ಅದು ಸ್ವಲ್ಪ ನಮ್ಗೆ ಬೆಟರ್ ಆಯಿತು, ಐ ಮೀನ್ ತುಂಬ ಹೆಲ್ಪ್ಫುಲ್ ಆಯಿತು. ಅದು ಒಂದು ಆ್ಯಂಗಲಲ್ಲಿ ಇನ್ನೊಂದು ಆ್ಯಂಗಲಲ್ಲಿ ಸೆಟ್ ಮಾಡಿಕೊಂಡು ಶೂಟೆಲ್ಲ ಚೆನ್ನಾಗಾಯಿತು. ಬಟ್ ಏನಂದರೆ ಇವೆರಡು ಕ್ಯಾಮ್ರಾಗೆ ಆ ಲೈಟ್ ಟೋನ್ನ ಮ್ಯಾಚ್ ಮಾಡಬೇಕಾಯ್ತು, ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮಗೆ. ಈ ಕ್ಯಾಮ್ರಾಗೆ ಅದು ಡಿಫ್ರೆಂಟ್ ಆ್ಯಂಗಲ್ ಆಗಿರೋದ್ರಿಂದ, ಇನ್ನೊಂದು ಫೋಕಲ್ ಅಂತ ಚೇಂಜ್ ಆಗೋದ್ರಿಂದ ನಮ್ಗೆ ವೈಟ್ ಬ್ಯಾಲೆನ್ಸ್ ತುಂಬ ಡಿಫ್ರೆನ್ಸ್ ಹೊಡಿತಾಯಿತ್ತು. ಅದನ್ನು ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಅಲ್ಲೇ ತುಂಬ ಹೋಗ್ತಿತ್ತು. ಆಲ್ಸೋ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಮಾತಾಡೋದಾದರೆ ಎಡಿಟಿಂಗ್ ಮತ್ತು ಎಡಿಟಿಂಗ್ DI ಮತ್ತು VFX ನಾನೇ ಮಾಡಿಕೊಂಡೆ. ಸೊ ನಮಗಲ್ಲಿ ಬಜೆಟ್ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಟ್ ಡೌನ್ ಆಯಿತು. ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದಾಗ ಯೂಶ್ವಲಿ ನಾನು ಎಲ್ಲ ಮೂವೀಸ್ಗೂ ಸ್ಟಾಕ್ ಮ್ಯೂಸಿಕ್ ಯೂಸ್ ಮಾಡ್ತಿದ್ದೆ. ಬಟ್ ಈ ಸತಿ ಇಲ್ಲ, ಒರಿಜಿನಲ್ ಸ್ಕೋರ್ ಹೋಗೋಣ ಅಂತ ವಿಘ್ನೇಶ್ ಶಂಕರ್ ಅಂತ ಒಬ್ಬರು ಇದ್ದಾರೆ. ಸೊ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದೆ. ಆ್ಯಂಡ್ ಅವ್ರ ಕತೆ ಕೇಳಿ ತುಂಬ ಇಂಪ್ರೆಸ್ ಆದರು. ಐ ಥಿಂಕ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ. ಎಷ್ಟು ಸಿಕ್ಕಾಪಟ್ಟೆ ಕರೆಕ್ಷನ್ಸ್ ಹೇಳಿ ನಂಗೆ ಹೀಗೆ ಬೇಕು, ಪರ್ಟಿಕ್ಯುಲರ್ಲಿ ಪ್ರತಿಯೊಂದು ಎಪಿಸೋಡಲ್ಲೂ ಇದೇ ಥರ ಮ್ಯೂಸಿಕ್ ಬರಬೇಕು ಅಂತ ಹೇಳಿ ಅವ್ರಿಗೆ ಸುಮಾರು ಕರೆಕ್ಷನ್ಸ್ ಹೇಳ್ತಿದ್ದೆ. ಬಹುಶಃ ಬೇರೆ ಯಾರಾದರೂ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರೆ ಮೋಸ್ಟ್ಲಿ ನನಗೆ ಹೊಡೆದ್ಬಿಟ್ಟು ಕಳಿಸ್ಬಿಡ್ತಿದ್ರೇನೋ. ಬಟ್ ಹಿ ವಾಸ್ ವೆರಿ ಓಪನ್ ಟು ಟೇಕ್ ಆಲ್ ದ ಸಜೆಷನ್ಸ್. ಆ್ಯಂಡ್ ಅವ್ರು ಎಷ್ಟಾಗುತ್ತೋ ಅಷ್ಟು ಬೆಟರ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆ್ಯಂಡ್ ಲಾಸ್ಟ್ ಮೂಮೆಂಟ್ ತನಕ ಆಲ್ಮೋಸ್ಟ್ ಇನ್ನು ಸ್ಕ್ರೀನಿಂಗ್ ಹಿಂದಿನ ದಿನಾನೂ ಅಷ್ಟೇ ಆಲ್ಮೋಸ್ಟ್ ಒಂದು ನೈಟ್ 4 o'clock, ಅದೇ ಬೆಳಗಿನ ಜಾವ 4 o'clock ತನಕ ಎಲ್ಲ ವರ್ಕ್ ಮಾಡಿದ್ದೀವಿ. ಹಿ ವಾಸ್ ವೆರಿ ಎಕ್ಸೈಟೆಡ್ ಟು ವರ್ಕ್. ಒಂದು ಹೊಸ ಟೀಮ್ ಜೊತೆ ವರ್ಕ್ ಮಾಡಬೇಕು ಅಂತ ಒಂದು ಸಿಕ್ಕಾಪಟ್ಟೆ ಆಂಬಿಷಿಯಸ್ ಆಗಿ ವರ್ಕ್ ಮಾಡ್ತಿದ್ರು. ಆ್ಯಂಡ್ ಈ ಒಂದು ಶಾರ್ಟ್ ಫಿಲಮಲ್ಲಿ ಒಂದು ಬ್ಯೂಟಿಫುಲ್ ಮೆಲೋಡಿ ಸಾಂಗ್ ಬರುತ್ತೆ. ಆ ಸಾಂಗನ್ನು ನಮ್ಮ ವಿಶಾಖ್ ನಾಗಲಾಪುರ ಅವರು ಆಡಿದ್ದಾರೆ. ಸೊ ಅವರು ಆ್ಯಕ್ಚುಲಿ ಡಾರ್ಕ್ ವೆಬ್ ಅಂತ ಒಂದು ಮೂವಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದರು. ಸೊ ಅಲ್ಲಿಂದ ನನಗೆ ಪರಿಚಯ ಆಗಿತ್ತು. ಆ್ಯಂಡ್ ನಾನು ಡಾರ್ಕ್ ವೆಬ್ಬಲ್ಲಿ ಆ್ಯಕ್ಟ್ ಮಾಡಿದ್ದೆ. ಸೊ ಒಂದು ದಿನ ಒಂದು ಥೀಮ್ ಸಾಂಗ್, ಪ್ರಮೋಷ್ನಲ್ ಸಾಂಗ್ ಶೂಟ್ ಇತ್ತು. ಸೊ ಆ ಟೈಮಲ್ಲಿ ಪರಿಚಯ ಆದರು. ಆ್ಯಂಡ್ ಕಿರಣ್ ಸರ್ ಅಂತ ಇದ್ದಾರೆ. ಸೊ ಅವ್ರ ಮೂಲಕ ಪರಿಚಯ ಆದರು. ಆ್ಯಂಡ್ ಅವರು ಸಾಂಗ್ ಕೇಳಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮಗೆ ಸಾಂಗ್ ಹಾಡಿಕೊಟ್ರು. ಆ್ಯಂಡ್ ಆ ಸಾಂಗೂ ಅಷ್ಟೇ ಒಳ್ಳೆ ರಿವ್ಯೂಸ್ ಬರ್ತಿದೆ. ವಿಶಾಖ್ ನಾಗಲಾಪುರ ಅವರು ಕಾಟೇರ ಅಂತ ದರ್ಶನ್ ಸರ್ದು ಮೂವಿ ಏನು ರಿಲೀಸ್ ಆಯಿತು, ಅದರ ಟೈಟಲ್ ಟ್ರ್ಯಾಕ್ ಕೂಡ ಆಡಿದ್ದಾರೆ. ಅವರು ನಮ್ಮ ಸಾಂಗ್ ಹಾಡಿರೋದು ತುಂಬ ಹೆಮ್ಮೆ ಇದೆ. ಆ್ಯಂಡ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹಿಸ್ ವಾಯ್ಸ್.
ಸೊ ಅವ್ರು ಫಸ್ಟು ಡಾರ್ಕ್ ವೆಬ್ ಸಾಂಗ್ ಕೇಳಿದಾಗಲೇ ನಾನು ಅಂದ್ಕೊಂಡಿದ್ದೆ ಇಲ್ಲ ಸಪೋಸ್ ಏನಾದರೂ ನನ್ನ ಶಾರ್ಟ್ ಫಿಲಮಲ್ಲಿ ಸಾಂಗ್ ಏನಾದರೂ ಇದ್ದರೆ ಓಕೆ ಇವ್ರ ಕೈಲೇ ಆಡಿಸೋಣ ಅಂತ. ಆ್ಯಂಡ್ ಯೂಶ್ವಲಿ ನಾನು ಫಸ್ಟು ಸಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗಿ ಎಡಿಟ್ ಮಾಡಿದ್ವಿ. ಆ ಟೈಮಲ್ಲಿ ಇಲ್ಲ ಇದು ತುಂಬ ಲ್ಯಾಗ್ ಆಗ್ತಿದೆ ಆ್ಯಂಡ್ ಅಲ್ಲಿ ನಮಗೆ ಎಲ್ಲ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಅಂದರೆ ಆ ಹುಡುಗನ ಜೀವನನ ತೋರಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಅಲ್ಲಿ ಸಾಂಗ್ ಪ್ಲೇಸ್ಮೆಂಟ್ ಕೊಡೋಣ ಅಂತ ಹೇಳಿ ಅಲ್ಲಿ ಆ್ಯಕ್ಚುಲಿ ನಾವು ಆಫ್ಟರ್ ಶೂಟ್ ಆ್ಯಕ್ಚುಲಿ ಸಾಂಗ್ ಬರೆದಿದ್ವಿ. ಯೂಶ್ವಲಿ ಸಿನಿಮಾಗಳಿಗೆಲ್ಲ ಸಾಂಗ್ ರೆಡಿ ಮಾಡ್ಕೊಂಡು ಹೋಗಿ ಆಮೇಲೆ ಶೂಟ್ ಮಾಡ್ತಾರೆ. ಸೊ ನಾವು ಫಾರ್ ದ ಫಸ್ಟ್ ಟೈಮ್ ವಿ ಟ್ರೈಡ್ ಇಟ್ ಆಪೋಸಿಟ್ ವೇ. ಎಲ್ಲ ಶೂಟ್ ಆಮೇಲೆ ಹೋಗಿ ಸಾಂಗ್ ಮಾಡಿದ್ವಿ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವೆರಿ ಬ್ಯೂಟಿಫುಲ್ಲಿ ಕಂಪೋಸ್ ಮಾಡಿದ್ದಾರೆ. ಆ ಸಾಂಗ್ ನನಗೆ ಐ ಥಿಂಕ್ ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಆ ಸಾಂಗ್ ಬರೆಯೋದೂ ಅಷ್ಟೇ ತುಂಬ ಈಸಿ ಅಂತ ಅನ್ನಿಸ್ತು. ಬಟ್ ಆಮೇಲೆ ಹೋಗ್ತಾ ಆಲ್ಮೋಸ್ಟ್ ಒಂದು ಅರ್ಧ ಸಾಂಗ್ ಬರೆದಿದ್ದೆ. ಅದಾದಮೇಲೆ ಶಿವು ಅವ್ರನ್ನ ಅಪ್ರೋಚ್ ಮಾಡಿದೆ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಪ್ರೆಷರ್ ಅಂತ ಅನ್ನಿಸ್ತಿತ್ತು. ಈ ಕಡೆ ಎಡಿಟಿಂಗ್ ಮಾಡಬೇಕಿತ್ತು ಆ್ಯಂಡ್ ಮೂವಿ ರಿಲೀಸ್ ಹತ್ರ ಬರ್ತಿತ್ತು. ಸೊ ಶಿವು ಅಂತ ಇದ್ದಾರೆ. ಸೊ ಅವ್ರನ್ನ ಅಪ್ರೋಚ್ ಮಾಡಿದೆ ಆ್ಯಂಡ್ ಅವರೂ ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗೆ ಒಂದಷ್ಟು ಲೈನ್ಸ್ ಬರ್ಕೊಟ್ರು. ಆಲ್ಮೋಸ್ಟ್ 15 to 20 ಶಾರ್ಟ್ ಫಿಲ್ಮ್ ಹಾಗೆಯೇ ಕಾಮಿಡಿ ವೀಡಿಯೋಸ್ಗಳು ಪಬ್ಲಿಕ್ ಇಂಟರ್ವ್ಯೂಸ್ ಮಾಡಿದ್ವಿ. ಲೈಕ್ ಎಲ್ಲರಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿತ್ತು. ಬಟ್ ಅದು ರೀಚ್ ಆಗ್ತಾ ಇರಲಿಲ್ಲ ಜನಕ್ಕೆ. ಅದಾದಮೇಲೆ ಏನು ಮಾಡಿದ್ರು ಅಂತ ಹೇಳಿದರೆ ಅವರು ನನಗೆ ಕೇಳಿದರು ಈ ಥರ ಮಾರ್ಕೆಟಿಂಗ್ ಹೆಡ್ ಆಗಿ ನೀವು ವರ್ಕ್ ಮಾಡ್ಬೋದಾ ಅಂತ. ಅದಕ್ಕೆ ನಾನು ಓಕೆ ಅಂತ ಹೇಳಿದೆ. ಸೊ ಅವರು ಆಲ್ರೆಡಿ ಪ್ಲ್ಯಾನ್ ಮಾಡಿದರು ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು. ಲೈಕ್ ತುಂಬ ಕಂಟೆಂಟ್ಗಳನ್ನೆಲ್ಲ ಬರೆದಿದ್ರು ಆಲ್ರೆಡಿ. ಸೊ ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ಯಾರನ್ನು ಅಪ್ರೋಚ್ ಮಾಡಬೇಕು ಎಲ್ಲ ಅವರು ರೆಡಿ ಮಾಡಿ ಇಟ್ಟಿದ್ದರಿಂದ ನನಗೆ ಲೈಕ್ ನಾನು ಫಸ್ಟ್ ಟೈಮ್ ಮಾರ್ಕೆಟಿಂಗ್ ಅಲ್ಲಿ ಟೀಮಲ್ಲಿ ವರ್ಕ್ ಮಾಡಿದ್ರಿಂದ ನನಗೆ ಮಾರ್ಕೆಟಿಂಗ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅವ್ರು ಈ ಥರ ಮಾಡಬೇಕು ಅಂತ ಹೇಳಿದಾಗ ನನಗೆ ಕರೆಕ್ಟಾಗಿ ಗೊತ್ತಾಯಿತು ಈ ಥರ ಮಾರ್ಕೆಟಿಂಗ್ ಮಾಡಿದ್ರೆ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿ. ಹರಿಪ್ರಸಾದ್ ಮತ್ತು ಮಣಿಕಂಠ ನಮ್ಮ ಟೀಮಲ್ಲಿ ಇದ್ರಿಂದ ನನಗೆ ಇನ್ನಷ್ಟು ಹೆಲ್ಪ್ ಆಯಿತು ಮಾರ್ಕೆಟಿಂಗ್ ಲೈಕ್ ಬೇರೆ ಕಡೆ ಯಾವ ಥರ ಮಾಡಬೇಕು ಅಂತ ಅವರು ಸ್ವಲ್ಪ ಐಡಿಯಾಸ್ಗಳನ್ನು ಕೊಡ್ತಾಯಿದ್ರು. ಇದನ್ನು ಪ್ರೀಮಿಯರ್ ಮಾಡಿದ್ವಿ ಪ್ರಯೋಗ್ ಸ್ಟುಡಿಯೋಸಲ್ಲಿ. ಅದ್ಭುತವಾದ ರೆಸ್ಪಾನ್ಸ್ ಬಂತು. ಫುಡ್ ಡೆಲಿವರಿ ಹುಡುಗರು ಬಂದು ಸಿನಿಮಾ ನೋಡಿ ಲಿಟ್ರಲಿ ಹತ್ಕೊಂಡ್ರು. ಆ ಮೊಮೆಂಟ್ನ ನಾನು ಇವತ್ತಿಗೂ ಮರೆಯೋಕ್ಕಾಗಲ್ಲ. ಅವ್ರು ಹತ್ಕೊಂಡು ನನ್ನ ಜೀವನನ ನಾನು ಸ್ಕ್ರೀನ್ ಮೇಲೆ ನೋಡಿಕೊಂಡೆ. ನನಗೆ ಈ ಫಿಲಮ್ ನಂಗೆ ತುಂಬ ಇಷ್ಟ ಆಯಿತು. ನಾನು ತುಂಬ ಚೆನ್ನಾಗಿ ಮಾಡಿದ್ದೀರಾ, ನೀವೆಲ್ಲ ಬೆಳಿಬೇಕು, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮ ಇಡೀ ಟೀಮ್ಗೆ ಇನ್ನೊಂದಷ್ಟು ಒಳ್ಳೆ ಮೂವೀಸ್ ಮಾಡೋ ಶಕ್ತಿ ಕೊಡಲಿ ಅಂತೆಲ್ಲ ಬ್ಲೆಸ್ ಮಾಡಿಬಿಟ್ಟು ಹೋದರು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಫುಡ್ ಡೆಲಿವರಿ ಬಾಯ್ಸ್. ಆ್ಯಂಡ್ ಈ ಫಿಲಮ್ನ ನಾನು ಪರ್ಟಿಕ್ಯುಲರ್ಲಿ ಅವ್ರಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಆ್ಯಂಡ್ DOP ಆಗಿರಲಿ, ಪ್ರತಿಯೊಬ್ಬರು ವರ್ಕ್ ಮಾಡಿರೋ ಪ್ರತಿಯೊಬ್ಬರಿಗೂ, ವೆಂಕಟೇಶ್ ಅಣ್ಣ, ವಿಮರ್ಶ್ ಅಣ್ಣ ಇವರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಜಸ್ಟ್ ಬಂದು ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಬಟ್ ಎಲ್ಲ ಕ್ರೆಡಿಟ್ಸ್ ಇವ್ರಿಗೆ ಹೋಗಬೇಕು. ವಿಮರ್ಶ್ ಅಣ್ಣ, ನಮ್ಮ ಅಣ್ಣ ಗೌತಮ್, ಆ್ಯಂಡ್ ವೆಂಕಟೇಶ್ ಅಣ್ಣ, ಅಭಿ ಅಣ್ಣ, ಮತ್ತು ಇನ್ನೂ ಸ್ವಲ್ಪ ಜನ ಇದ್ದಾರೆ, ನಂಗೆ ಅವ್ರ ಹೆಸರುಗಳು ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇದೇ Jan 4th ರಿಲೀಸ್ ಆಗ್ತಿದೆ, ಥರ್ಸ್ಡೇ. ಸೊ ಮಿಸ್ ಮಾಡಿದೆ ನೋಡಿ. ಆಮೇಲೆ ನೀವು ಫಸ್ಟ್ ಒಂದು 2 minutes ನೋಡಿದ್ರೆ ನಿಮ್ಗೆ ಸ್ವಲ್ಪ ಏನಿದು ಹಿಂಗೆ ಮಾಡಿದ್ದಾನೆ ಫಿಲಮು, ತೀರಾ ಡಬಲ್ ಮೀನಿಂಗ್ ಅಲ್ಲ ಡೈರೆಕ್ಟ್ ಮೀನಿಂಗ್ ಅಂತ ಅನ್ನಿಸ್ಬೋದು. ಬಟ್ ನೀವು ಫುಲ್ ಫಿಲಮ್ ನೋಡಿದ್ರೆ, ಅಂದರೆ ನೀವು ಫಸ್ಟ್ 2 minutes ನೋಡಿದ್ರೆ ಖಂಡಿತವಾಗ್ಲೂ ಬೈತೀರಾ. 2 minutes ನೋಡ್ಬಿಟ್ಟು ಪಾಸ್ ಮಾಡಿದ್ರೆ. ಅದೇ ನೀವು ಫುಲ್ ಫಿಲಮ್ ನೋಡಿದ್ರೆ ನಿಮಗೆ ನಾವು ಏನು ಹೇಳೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಏನಿದು ಟೈಟಲ್ ಹಿಂಗಿದೆ ಅಂತ ಯೋಚನೆ ಮಾಡಬೇಡಿ. ನೀವು ಫಿಲಮ್ ನೋಡಿದ್ರೆ ಡೆಫಿನೆಟ್ಲಿ ಆ ಟೈಟಲ್ ಇಟ್ಟಿರೋದಕ್ಕೂ ಜಸ್ಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ಮೇನ್ಲಿ ಈ ಒಂದು ಟೈಟಲ್ ಇಡೋದಕ್ಕೆ ಕಾರಣ ಏನಂದರೆ, ನಾವು ನೇಕೆಡ್ ಅಂತ ಹೇಳಿದ ತಕ್ಷಣ 2 ಮೀನಿಂಗಲ್ಲಿ ಅರ್ಥ ಮಾಡ್ಕೋತೀವಿ. ಒಂದು ಬಂದು ಏನು ನ್ಯೂಡ್ ಅಂತ, ಆಮೇಲೆ ಇನ್ನೂ ಒಂದು ನೇಕೆಡ್ ಐ ಅಂತ ಕರಿತೀವಿ. ಸೊ ನಾವು ಪ್ರತಿಯೊಬ್ಬರೂ ಅಷ್ಟೇ ಒಂದು ಫಿಲ್ಟರ್ ಹಾಕ್ಕೊಂಡು ನೋಡ್ತೀವಿ. ಯಾರ್ದೋ ಒಬ್ಬರದ್ದು ಪರ್ಸ್ಪೆಕ್ಟಿವ್ ಅನ್ನೋ ಫಿಲ್ಟರ್, ಏನಾದರೂ ಒಂದು ಇನ್ಸಿಡೆಂಟ್ನ ಯಾರ್ದೋ ಪರ್ಸ್ಪೆಕ್ಟಿವ್ನಲ್ಲಿ ಜಡ್ಜ್ ಮಾಡೋದಕ್ಕೆ ಹೋಗ್ತೀವಿ. ಸೊ ಆ ಫಿಲ್ಟರ್ ಬೇಡ. ನೇಕೆಡ್ ಐಯಲ್ಲಿ ನಮ್ಮ ಸ್ವಂತ ವಿಷನ್ ಇಟ್ಕೊಂಡು ನಮ್ಮ ಸ್ವಂತ ಪರ್ಸ್ಪೆಕ್ಟಿವ್ನಲ್ಲಿ ನೋಡಬೇಕು ಅನ್ನೋ ಒಂದು ಇದನ್ನು ನಾನು ಹೇಳೋದು ಕೊಟ್ಟಿರೋದು. ಆ್ಯಂಡ್ ಫೈನಲಿ ವಿ ಮೇಡ್ ಇಟ್, ಔಟ್ಪುಟ್ ಬಂದಿದೆ. ಸೊ January 4th ನೇಕೆಡ್ ಅನ್ನೋ ಶಾರ್ಟ್ ಫಿಲಮ್ ರಿಲೀಸ್ ಆಗ್ತಿದೆ. ಇಷ್ಟ ಆದರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನೋಡಿ, ಹರಸಿ ಹಾರೈಸಿ. ಇದೇ Jan 4th ರಿಲೀಸ್ ಆಗ್ತಿದೆ ನಮ್ಮ G3 ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲಿ. ಸೊ ದಯವಿಟ್ಟು ನೋಡಿ, ಹರಿಸಿ ಹಾರೈಸಿ. ಆ್ಯಂಡ್ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಏನು ಇಷ್ಟ ಆಗಲಿಲ್ಲ ಅಂತ ನಮಗೆ ತಿಳಿಸಿ ಕಮೆಂಟ್ಸ್ ಮೂಲಕ, ಅಥವಾ ನನಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದರೂ DM ಮಾಡ್ಬೋದು. ಸೊ ದಟ್ ನಾವು ಕಲಿತು ಇನ್ನೂ ಬೆಟರ್ ಆಗ್ತಾ ಹೋಗ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.
ಟೀಸರ್ ಹೆಂಗಿದೆ, ಇನ್ನು ಫಿಲಮ್ ಹೆಂಗಿರ್ಬೇಡ.